ಹಲೋ. ಭಾರತದ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಹೇಳಲಿಕ್ಕೆ ಬಯಸುತ್ತೇನೆ. ಇವತ್ತು ದೇಶದ ಬಗ್ಗೆ, ಜಿಲ್ಲೆ ಬಗ್ಗೆ ಮಾತಾಡೋ ಜೊತೆನಲ್ಲಿ ನಾನು ತಮ್ಮೆಲ್ಲರ ಬಗ್ಗೆ ಮಾತಾಡಬೇಕಂತ ಇವತ್ತು ನಿರ್ಧಾರ ಮಾಡಿ. ಮೊದಲನೇದಾಗಿ ನಮ್ಮ ಬಹಳ ಕಕ್ಷ ಅಧಿಕಾರಿ ನಮ್ಮ ADC ರವರು ಮಾಡ್ತಾ ಇದ್ದಾರಂದ್ರೆ ನಾನು ದುನಿಯಾ ಮಾಡ್ಕೊಂಡು ಬರ್ತೀನಿ. ಅದಕ್ಕೋಸ್ಕರ ತಮ್ಮೆಲ್ಲರ ಎದುರುಗಡೆ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಎಲ್ಲ ನಮ್ಮ ಸೆಕ್ಷನಲ್ ಹೆಡ್ಸ್, LND ಇರ್ಬೋದು, ಮೆಜಿಸ್ಟ್ರಿಯಲ್ ಇರ್ಬೋದು, ಅಕೌಂಟ್ಸ್ ಇರ್ಬೋದು, ಮುಜರಾಯಿ ಇರ್ಬೋದು, ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಎಲ್ಲ ಸೆಕ್ಷನ್ ವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇರುವಂತ ಎಲ್ಲ ಮುಖ್ಯಸ್ಥರಿಗೆ ನಾನು ಬಹಿರಂಗವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಜೊತೆನಲ್ಲಿ ಬರೇ ಹಿರಿಯ ಅಧಿಕಾರಿಗಳೇ ಅಲ್ಲ, ನಮ್ಮ ಕಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ನಾವು ಎಲ್ಲರೂ ಕೋಟಿ ಕೋಟಿ ಧನ್ಯವಾದಗಳು ಹೇಳಲೇಬೇಕಾಗುತ್ತೆ. ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೆ. ಈ ಸುಂದರ ಜಿಲ್ಲಾಧಿಕಾರಿ ಅವರ ಕಚೇರಿನಲ್ಲಿ ಸುಸಜ್ಜಿತವಾಗಿ ಎಲ್ಲ ಕೆಲಸಗಳು ಆಗ್ತಾ ಇದ್ದಾವಂದ್ರೆ ಅದಕ್ಕೆ ಮೂಲಭೂತರು, ಕಾರಣಕರ್ತಿಗಳು ತಾವೇ ಆಗ್ತೀರಿ. ತಮಗೆ ಧನ್ಯವಾದಗಳು ಹೇಳಿ. ಈ ಉತ್ತರ ಕರ್ನಾಟಕ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು. ಈ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಂದ್ರೆ ಮೂಲತಃ ಈ ಕ್ಷೇತ್ರದ ಕೇಂದ್ರ ಬಿಂದು ಆಗಿರುವಂತ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು. ಆ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ನೋಡದೆ ದುಡಿತಾ ಇರುವಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ದೇಶದ ಅಭಿವೃದ್ಧಿ ಆಗ್ಬೇಕಂದ್ರೆ ನಾನು ಪ್ರತಿ ಸತಿ ಹೇಳ್ತಾ ಇರ್ತೇನೆ, ಏನಾಗ್ಬೇಕು, ನಮ್ಮ ಮೌಲ್ಯಗಳು ಏನಿದ್ದಾವೆ ಅದನ್ನು ನಾವು ಕಾಪಾಡಿಕೊಳ್ಳಬೇಕು. ಜಾತಿ, ಧರ್ಮ, ಕುಲ, ಮತ ಭೇದ ಭಾವನೆಗಳು ಇಲ್ಲದೆ ನಾವೆಲ್ಲರೂ ಕೆಲಸ ಮಾಡಬೇಕು. ಅದಕ್ಕೆ ನನ್ನ ಕಚೇರಿನೇ ನೋಡಿ, ನಾವೆಲ್ಲರೇ, ನಾನಿರ್ಬೋದು, ವಿಜಯ್ ಕುಮಾರ್ ಹೊನ್ನಕೇರಿ ಅವರು ಇರ್ಬೋದು, ಭಟ್ ಇರ್ಬೋದು, ಜಾನಕಿ ಇರ್ಬೋದು, ಹಾಡೆ ಇರ್ಬೋದು, ನಾವೆಲ್ಲರೂ ಧರ್ಮ, ಮತ, ಜಾತಿ ನೋಡದೆ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ತರ ಈ ಮೌಲ್ಯಗಳನ್ನು ನಾವು ಕಾಪಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ತೋರಿಸಿದೀವಿ ಅಂದ್ರೆ ಆವಾಗ ಈ ಮೌಲ್ಯಗಳು ಮುಂದಿನ ಪೀಳಿಗೆಯಲ್ಲಿ ನಾವು ಅಳವಡಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅಂತಿಮವಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಇದೇ ರೀತಿಯ ಒಳ್ಳೆ ಕೆಲಸ ಆಲ್ರೆಡಿ 1 ವರ್ಷ ನಾನು DC ಆಗಿ ಮುಗಿಸಿದ್ದೀನಿ. ಇನ್ನೊಂದು ವರ್ಷ ನಾವೆಲ್ಲರೂ ಜೊತೆನಲ್ಲಿ ಕೈ ಜೋಡಿಸಿ ಇದೇ ರೀತಿಯ ಕೆಲಸ ಮಾಡೋಣ. ನಗರಾಭಿವೃದ್ಧಿ ಪ್ರಾಜೆಕ್ಟ್ ಡೈರೆಕ್ಟರ್ ಅವರು ಇಲ್ಲಿದ್ದಾರೆ. ಎಷ್ಟು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅವರು ಮುಖ್ಯಸ್ಥರಂದ್ರೆ ಬೇರೆ ಇಡೀ ರಾಜ್ಯವನ್ನು ನಾವು ಒಗ್ಗೂಡಿಸಿದ್ದೇವೆ ಅಂದ್ರೇನು ಬರೀ ಇವರ ಕೆಳಗಡೆ ಬರೋ ಅರ್ಬನ್ ಲೋಕಲ್ ಬಾಡೀಸ್ಗೆ
ಹೋಲಿಸ್ಲಿಕ್ಕೆ ಆಗಲ್ಲ. ಇನ್ನೊಂದೆರಡು ತಿಂಗಳ ಒಳಗಡೆ ಒಟ್ಟು ಸೇರಿ 43 ಆಗ್ತಾವಲ್ಲ, 43 ನಗರ ಸ್ಥಳೀಯ ಸಂಸ್ಥೆಗಳು. ನಮ್ಮ ಒಂದು ಜಿಲ್ಲೆ ಒಂದು 3-4 ಜಿಲ್ಲೆಗೆ ನಾವು ಅಷ್ಟು ದೊಡ್ಡ ಜಿಲ್ಲೆನಲ್ಲಿ ಆಡಳಿತವನ್ನು ಇಷ್ಟು ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀವಿ. ಎಲ್ಲರೂ ನಮಗೆ ಧನ್ಯವಾದಗಳು ಹೇಳಬೇಕು. ಅಂತಿಮವಾಗಿ ಪೊಲೀಸ್ ಇಲಾಖೆಯಿಂದ ಬಂದಿರುವಂತ ಹೆಗದಾಳ್ ಅವರೇ ಹಾಗೂ ಅವರ ಸಿಬ್ಬಂದಿ ಮಿತ್ರರೇ, ಬಹಳ ಅಚ್ಚುಕಟ್ಟಾಗಿ ಇವತ್ತು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ತಾವು ನಡೆಸಿಕೊಟ್ಟಿದ್ದೀರಾ. ತಮಗೆ ನಾನು ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ. ಅನಿಲ್ ಅವರು ಇವತ್ತು ಇಲ್ಲಿದ್ದಾರೆ. ಧ್ವಜ ಹೆಂಗ್ ಹಾರಿಸಬೇಕಂತ ನಮಗೆ ಕಲಿಸ್ಕೊಡ್ತಾ ಇರ್ತಾರೆ. ಅವರಿಗೂ ನಾವು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇವೆ.